ಮೊನ್ನೆಯಷ್ಟೇ ಬಾಗಲಕೋಟೆಯಲ್ಲಿ ಶಿವಾಜಿ ಮೆರವಣಿಗೆ ಸಂದರ್ಭದಲ್ಲಿ ಕಲ್ಲು ತೂರಾಟ ನಡೆದಿತ್ತು. ನಿನ್ನೆ ನಡೆದ ಶಾಂತಿ ಸಭೆಗೆ ಮುಸ್ಲಿಂ ಮುಖಂಡರು ಗೈರಾಗಿದ್ರು, ಯಾರು ಬಂದಿರಲಿಲ್ಲ. ಜಿಲ್ಲಾಡಳಿತಕ್ಕೆ ಸಂಜೆಯವರೆಗೂ ಹಿಂದೂ ಸಂಘಟನೆಗಳು ಇವತ್ತು ಡೆಡ್ಲೈನ್ ಕೊಟ್ಟಿದ್ದಾವೆ. ಕಲ್ಲು ತೂರಾಟ ಮಾಡಿದ ಎಲ್ಲ ಆರೋಪಿಗಳನ್ನ ನೀವು ಅರೆಸ್ಟ್ ಮಾಡಲೇಬೇಕು. ಮುಸ್ಲಿಂ ಮುಖಂಡರು ಗೈರಾಗಿದ್ರು, ಆದರೆ ಹಿಂದೂ ಮುಖಂಡರು ಅದಕ್ಕೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸಭೆ ಬಾಯ್ಕಾಟ್ ಮಾಡಿ ಹಿಂದೂ ಕಾರ್ಯಕರ್ತರು ಹೊರಗಡೆ ಹೋದ್ರು. ಯಾಕಂದ್ರೆ ಹಿಂದೂ ಕಾರ್ಯಕರ್ತರು ಎಲ್ಲರೂ ಕೂಡ ಶಾಂತಿ ಸಭೆಗೆ ಬಂದಿದ್ರು. ಜಿಲ್ಲಾ ವರಿಷ್ಠಾಧಿಕಾರಿಯರು ಇರಬಹುದು, ಜಿಲ್ಲಾ ಅಧಿಕಾರಿ ಇರಬಹುದು, ಇವರ ನೇತೃತ್ವದಲ್ಲಿ ನಿನ್ನೆ ಶಾಂತಿ ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಅದರ ಶಾಂತಿ ಸಭೆಗೆ ಮುಸ್ಲಿಂ ಮುಖಂಡರು ಯಾರೂ ಕೂಡ ಬಂದಿರಲಿಲ್ಲ. ಆದರೆ ಇವತ್ತು ಸಭೆಗೆ ಹಿಂದೂ ಮುಖಂಡರು ಮಾತ್ರ ಹಾಜರಾಗಿದ್ರು. ಸಭೆ ವಿಫಲ ಆಯಿತು. ಇವತ್ತು ಸಂಜೆಯೊಳಗಡೆ ಎಲ್ಲ ಆರೋಪಿಗಳನ್ನ ಬಂಧಿಸಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಇಲ್ಲದೇ ಇದ್ರೆ ಫೆಬ್ರವರಿ 22ರಂದು ಮತ್ತೊಂದು ಸಭೆ ನಡೆಸೋದಕ್ಕೆ ನಿರ್ಧಾರ ಮಾಡಲಾಗಿದೆ. ನಿನ್ನೆ ಸುಮ್ಮನೆ ಕೂತ್ಕೊಳ್ಬೇಕಾಗಿತ್ತು SP, ಜಿಲ್ಲಾಧಿಕಾರಿ ಸಂಗಪ್ಪ ಅವರು ಎಲ್ಲರೂ ಕೂಡ. ಯಾಕೆಂದ್ರೆ ಯಾವ ಮುಸ್ಲಿಂ ಮುಖಂಡರು ಕೂಡ ನಿನ್ನೆ ಬಂದಿರಲಿಲ್ಲ. ಹೀಗಾಗಿ ಇವತ್ತು ಸಂಜೆಯ ಒಳಗಡೆ ಒಂದು ಡೆಡ್ಲೈನ್ ಕೊಟ್ಟಿದ್ದಾರೆ. ಬರಲೇಬೇಕು ಅವರು ಸಭೆಗೆ, ಇಲ್ಲಾಂದ್ರೆ ಫೆಬ್ರವರಿ 22ಕ್ಕೆ ಮತ್ತೊಂದು ಸುತ್ತಿನ ಶಾಂತಿ ಸಭೆಯನ್ನ ನಡೆಸಬೇಕು ಅನ್ನುವಂಥ ನಿರ್ಧಾರ ಮಾಡ್ಕೊಂಡಿದ್ದಾರೆ. ಒಂಥರ ಬೂದಿ ಮುಚ್ಚಿದ ಕೆಂಡದಂತಾಗಿದೆ ಬಾಗಲಕೋಟೆ ಸದ್ಯಕ್ಕೆ. IC ಸಾಹೇಬ್ರ ಹತ್ರ SP ಸಾಹೇಬ್ರ ಹತ್ರ ಏನ್ ಮಾತಾಡ್ತಿದ್ದೀವಲ್ಲ ಅದೇ ಸ್ಟ್ಯಾಂಡೇ ಇಲ್ಲಿ ನಾವು ಹೇಳ್ತಾ ಇರೋದು. ನಾವು ಹೆಂಗ್ ಬಂದ್ವಿ ಹೋಗ್ಬಿಟ್ಟು ಅಷ್ಟೇ ಕೆಲಸ. ಮೆರವಣಿಗೆ ಮಸೀದಿ ಮುಂದೆ ಬಂದಾಗ ಪೊಲೀಸರು ಬಂದು ನಮ್ಮ ವಾದ್ಯವನ್ನು ಬಂದ್ ಮಾಡಿಸ್ತಾರ, DJ ಬಂದ್ ಮಾಡಿಸ್ತಾರ ಅಂತಂದ್ರೆ ಎಷ್ಟದ ಪುಲಾಯಿಸ್ತೀರಿ ನೀವು ಮುಸಲ್ಮಾನರಿಗೆ? ಎಷ್ಟು ಅಂತ ಪುಲಾಯಿಸವ್ರು ಅಂದ್ರೆ ಕೇವಲ ಇವತ್ತು ಒಂದ ಕೋಮಿನವರಿಗೆ ಸಭೆ ಕರೆಯಲಾಗಿತ್ತ? ಎರಡೂ ಜನ ಎಲ್ಲ ಕಡೆ ಯಾವಾಗ್ಲೂ ಎರಡೂ ಕಡೆ ಕರೀತದ. ಇವತ್ತು ನಾವು ಅಷ್ಟೇ ಬಂದೀವಿ, ಅವ್ರು ಯಾರು ಬಂದೇ ಇಲ್ಲ. ಅಂದ್ರೆ ಅವ್ರಿಗೆ ಶಾಂತಿ ಬೇಕಾಗಿಲ್ಲ. ಶಾಂತಿ ಕೇವಲ ನಮಗ್ ಬೇಕಾಗಿದೆ, ಶಾಂತಿಗೆ ಅವ್ರಿಗೆ ಬೇಕಾಗಿಲ್ಲ. ಮುಂದಿನ ನಡೆ ವಿಚಾರ ಮಾಡಕತ್ತೀವಿ. ಮುಂದಿನ ಎಲ್ಲಾ ವಿಚಾರ ಮಾಡ್ತೀವಿ. ಒಂದು ಮಾತ್ರ ಸಾಧ್ಯ, ಫಸ್ಟ್ ಯಾವ ಶಿವಾಜಿ ಮೆರವಣಿಗೆ ಮೇಲೆ ಕಲ್ಲು ಮತ್ತು ಚಪ್ಪಲಿ ತೂರಾಡ್ಯಾರ ಅಲ್ಲಿಂದಲೇ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಶಿವಾಜಿ ಮಹಾರಾಜರ ಮೆರವಣಿಗೆ ಒಯ್ದು ಎಲ್ಲಿಂದ ಮತ್ತು ಒಳಗೆ ಯಾರು ಮಸೀದಿ ಒಳಗೆ ಯಾರು ಇದ್ರು ಅವ್ರೆಲ್ಲರನ್ನೂ ಅರೆಸ್ಟ್ ಮಾಡಬೇಕು. ಮತ್ತು ಯಾರ ಇವ್ರ ಮೇಲೆ ಬರೀ ಒಂದು ಪುಟಿ ಕೇಸ್ ಹಾಕಿ ಬಿಡೋದಲ್ಲ. ಸಾಹೇಬ್ ಹೇಳಿದಾರ ಶ್ರೀನಿವಾಸ ಅವ್ರು ಹಾಕಿ ಅಂತ ಹೇಳಿದಾರೆ. ಶ್ರೀನಿವಾಸ ಅವ್ರು ಹಾಕಿದ್ರೆ ನಾವು ಕ್ಲಾರಿಫೈ ಮಾಡ್ಕೊತೀವಿ. ಜೊತೆಗೆ ನಾವು ನೀವು ಕರೆದ ನಾವು ಗೌರವ ಕೊಟ್ಟು ಬಂದೀವಿ. ಹಂಗೇನೆ ಅವ್ರು ಬರ್ಬೇಕಾಗಿತ್ತು, ಬಂದಿಲ್ಲ ಅಂತ ಹೇಳಿದ್ರೆ ಅವರ ಎಡವಟ್ಟನೆ ತೋರಿಸ್ತಾ ಇದೆ. ಹಂಗೇನೆ ನಾವು ಈ ಎಲಿಮೆಂಟ್ ನೇಚರ್ನ ಒಪ್ಕೊಳ್ಳೋದಿಲ್ಲ. ಹಾಗಾಗಿ ನಾವು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದೀವಿ, ನಾಳೆ ಸಂಜೆ ಒಳಗೆ ನೀವು ಇನ್ವೆಸ್ಟಿಗೇಷನ್ ಮಾಡ್ತಿರೋ ಪ್ರೈವೇಟ್ ಇಶ್ಯೂ ಹಂಗೆ ಮುಂದೆ ಕಡಿಬೇಕಾಗಿಲ್ಲ ಸರ್. ಅವ್ರು ಯಾರೇ ತಪ್ಪು ಮಾಡಿದ್ರೆ ನಮ್ಗೆ ಎಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ದಯವಿಟ್ಟು ಅವ್ರು ನಾಳೆ ಸಂಜೆ ನೀವು ಅರೆಸ್ಟ್ ಮಾಡಬೇಕು. ನಾಳೆ ಸಂಜೆ ನಂತರ ನಾವು